ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ನೆಹೆಮೀಯ 6ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಹೀಗೆ ಗೋಡೆಯು 52 ದಿವಸದಲ್ಲಿ ಭಾದ್ರಪದ ಮಾಸದ 25ನೆಯ ದಿವಸದಲ್ಲಿ ಮುಗಿಯಿತು. ದೇವರಿಗೆ ಸ್ತೋತ್ರ. ನೆಹೆಮೀಯ ಚಾಪ್ಟರ್ 6 ವರ್ಡ್ 15. After the 52 days of work, the entire wall was finished on the 25th day of the month of Elul. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ಹೀಗೆ ಗೋಡೆಯು 52 ದಿವಸಗಳಲ್ಲಿ ಭಾದ್ರಪದ ಮಾಸದ 25ನೇ ದಿವಸದಲ್ಲಿ ಮುಗಿಯಿತು. ದೇವರಿಗೆ ಸ್ತೋತ್ರ. ಯಾವ ಗೋಡೆ? ಯೆರೂಸಲೇಮಿನ ಗೋಡೆ. ಯೆರೂಸಲೇಮಿನ ಗೋಡೆ ಏನಾಗಿತ್ತು? ಅದು ಸಂಪೂರ್ಣವಾಗಿ ಗೋಡೆ ಸುಟ್ಟು ಹಾಕಲ್ಪಟ್ಟಿತ್ತು. ದೇವರಿಗೆ ಸ್ತೋತ್ರ. ಆಲಯ ಗೋಡೆ ಅಷ್ಟು ಮಾತ್ರ ಅಲ್ಲ, ಪಟ್ಟಣವೇ ಸಂಪೂರ್ಣ ಪಟ್ಟಣ ಸುಟ್ಟು ಹಾಕಲ್ಪಟ್ಟಿತ್ತು. ಯಾಕೆ? ದೇವರು ಒಬ್ಬನಿಗೆ ಆಜ್ಞಾಪಿಸ್ತಾರೆ. ತನ್ನ ಜನರು ಆತನಿಗೆ ಆ ಕಡೆಗೆ ತಿರುಗಲಿಲ್ಲ, ಅವಿಧೇಯರಾದರು. ದೇವರು ಒಬ್ಬನಿಗೆ ಆಜ್ಞಾಪಿಸಿದ್ರು, ನೀನು ಹೋಗಿ ದೇವಾಲಯವನ್ನು, ಪಟ್ಟಣವನ್ನು, ಗೋಡೆಯನ್ನು ಸುಟ್ಟು ಹಾಕಿ ದೇವಾಲಯದ ಪ್ರಮುಖ ವಸ್ತುಗಳಲ್ಲಿ ಕೆಲವನ್ನು ತಂದು ನೀನು ಇಟ್ಟಿರು. ಎತ್ತಿಗೋಸ್ಕರ ನನಗೊತ್ತು, ನನ್ನ ಮುಂದೆ ಅದನ್ನು ತಿರುಗಿ ತೊಗೊಂಡು ಅಲ್ಲಿ ಸೇರಿಸ್ತೀನಿ ಅಂತ. ಸೊ ದೇವರಿಗೆ ಸ್ತೋತ್ರ. ಆದರೆ ಅಲ್ಲಿ ನಡೆದ ಕಾರ್ಯಗಳು ಬೇರೆ ಇತ್ತು, ಅಲ್ಲಿ ದೇವರು ಮಾಡಿದಂಥ ಕಠಿಣವಾದ ಶಿಕ್ಷೆ ಸಹ ಬೇರೆಯಾಗಿತ್ತು. ಆದರೆ ಈಗ ನಾವು ಗೋಡೆ ಕಟ್ಟುವ ಕಾರ್ಯವನ್ನು ನೋಡೋಣ. ಗೋಡೆ ಕಟ್ಟೋದಕ್ಕೆ ದೇವರು ಯಾರೋ ಒಬ್ಬನ ಹೃದಯವನ್ನು ಪ್ರೇರೇಪಿಸಿದ್ರು. ಇಲ್ಲಿ ದೇವರು ನೇರವಾಗಿ ಮಾತಾಡಿಲ್ಲ, ಜನರು ಬಂದು ಅದನ್ನು ಹೇಳ್ಕೊಂಡ್ರ ಪರಿಸ್ಥಿತಿ ಈಗ. ಸೊ ಹೀಗೆ ಯೆರೂಸಲೇಮಿನ ಪಟ್ಟಣದ ಗೋಡೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಂತ. ದೇವರಿಗೆ ಸ್ತೋತ್ರ. ಆಲಯ ಕಟ್ಟುವ, ಬಲಿಪೀಠ, ಆಲಯ ಮತ್ತು ಪಟ್ಟಣ ಕಟ್ಟುವ ಕಾರ್ಯಗಳು ನಡ್ಕೊಂಡು ಬಂದಿದೆ, ಆಗಿದೆ ಹೆಚ್ಚು ಕಡಿಮೆ. ಆದರೆ ಗೋಡೆ ಕಟ್ಟುವ ಕೆಲಸ ಇಲ್ಲಿ ಆಗಬೇಕಾಗಿದೆ. ಇಲ್ಲಿ ಕಟ್ಟುವ ಕೆಲಸಕ್ಕೆ ಒಬ್ಬನ ಹೃದಯವನ್ನು ದೇವರು ಪ್ರೇರೇಪಿಸ್ತಾ ಇದ್ದಾರೆ. ಹೇಗೆ? ಜನರು ಬಂದೇ ಪರಿಸ್ಥಿತಿನ ಹೇಳ್ಕೊಂಡ್ರು, ಇವನ ಹೃದಯದಲ್ಲಿ ಒಂದು ದಾಹ ಹುಟ್ಟುವಂಥ ದೇವ್ರು ಮಾಡಿದ್ರು. ದೇವರಿಗೆ ಸ್ತೋತ್ರ. ನೆಹೆಮೀಯನು, ಆ ಪುಸ್ತಕ ಬರೆದಿರ್ತಕ್ಕಂಥ ನೆಹೆಮೀಯನು ಯಾರಾಗಿದ್ದನು ಅಂದರೆ, ಪರ್ಷಿಯಾದ ಅರಸನಾದಂಥ ಅರ್ಷಶಸ್ತನ ಸಮ್ಮುಖದಲ್ಲಿ ಮುಖ್ಯ ಪಾನದಾಯಕನಾಗಿದ್ದನು. ಇವನು ಆ ಮಾತನ್ನು ಕೇಳಿದ ತಕ್ಷಣ, ಪಟ್ಟಣದ ಗೋಡೆ ಬಿದ್ದೋಗಿದೆ, ಸುಟ್ಟು ಹಾಕಲ್ಪಟ್ಟಿದೆ, ನಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ಕೊಂಡಾಗ ಜನ ಬಂದು ದೇವರು ಅವನ ಹೃದಯದಲ್ಲಿ ಒಂದು ದಾಹವನ್ನು ಇಟ್ಟರು. ದೇವರಿಗೆ ಸ್ತೋತ್ರ. ಭಾಳಷ್ಟು ಜನ ಇದ್ದರು. ಅಷ್ಟು ಮಾತ್ರ ಅಲ್ಲ, ಹೇಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಜನರಿದ್ದರು. ಆದರೆ ದೇವರು ಅವನ ಬಳಿಗೆ ಯಾಕೆ ಬರೋಕ್ಕೆ ಮಾಡಿದ್ರು ಅಂದರೆ, ಕಾರ್ಯ ಯಾರ ಮುಖಾಂತರ ಮಾಡಬೇಕು ಅವ್ರ ಮುಖಾಂತರ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಕಟ್ಟುವ ಕೆಲಸ ಇದೆಯಲ್ಲ, ಇದು ನಿಶ್ಚಯವಾಗಿ ದೇವರ ಕೆಲಸವಾಗಿದೆ. ಇದಕ್ಕೆ ದೇವರ ಮೆಚ್ಚುಗೆ ಇದೆ, ದೇವರ ಸಹಾಯ ಇದೆ, ದೇವರ ಆಶೀರ್ವಾದ ಇದೆ. ದೇವರು ಅಂಥವ್ರನ್ನ ಬಲಪಡಿಸುವವರಾಗಿದ್ದಾರೆ, ಆಶೀರ್ವದಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಏಕೆಂದರೆ ಕಟ್ಟುವ ಕೆಲಸವನ್ನು ಆದಿಯಲ್ಲಿ ದೇವರು ಮಾಡಿದ್ದಾರೆ. ಆದಿಯಲ್ಲಿ ದೇವರು ಮಾಡಿರೋದ್ರಿಂದ ದೇವರು ನಾವು ಅನುಭವಿಸ್ತಕ್ಕಂಥ ಪ್ರತಿಯೊಂದು ಸಹ ಆತನ ಹಸ್ತದಿಂದ ಉಂಟಾಗಿರ್ತಕ್ಕಂಥದ್ದು, ಆತನ ಕೃಪಾ ಹಸ್ತದಿಂದ ಉಂಟಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ನಾಮದ ಮಹಿಮೆಗಾಗಿ ನೀವು ಯಾವ ಒಳ್ಳೆಯ ಕೆಲಸವನ್ನು ನೀವು ಕಟ್ಟುವ ಕಾರ್ಯ ಮಾಡ್ತೀರಾ, ನಿಶ್ಚಯವಾಗಿ ದೇವರ ಸಹಾಯ ಇದೆ. ನಿಶ್ಚಯವಾಗಿ ಅದರಲ್ಲಿ ಅವರಿಗೆ ದೇವರ ಕೃಪಾ ಕಟಾಕ್ಷ ಇದೆ. ದೇವರು ಆ ಕಾರ್ಯವನ್ನು ಎಂದಿಗೂ ಸಹ ತಡ ಮಾಡುವುದಿಲ್ಲ, ಬಿದ್ದು ಹೋಗೋ ಥರ ಮಾಡೋದಿಲ್ಲ, ಅದು ನಿಲ್ಲಿಸುವುದಿಲ್ಲ. ದೇವರಿಗೆ ಸ್ತೋತ್ರ. ಆದರೆ ಗೋಡೆ ಕಟ್ಟೆ ಕೆಲಸದಲ್ಲಿ ಉಂಟಾದಂತಹ ತಡೆ ಇಬ್ಬರದು, ಟೊಬಿಯ ಮತ್ತು ಸನ್ಬಲಟನು. ಅವರಿಬ್ಬರು ಎಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿದ್ರು ಅಂದರೆ, ಅಷ್ಟು ಸಮಸ್ಯೆಗಳ ಮಧ್ಯದಲ್ಲೂ ಸಹ ದೇವರು ಅವ್ರನ್ನ ನಿಲ್ಲಿಸಲಿಲ್ಲ. ಯಾಕೆ ನಿಲ್ಲಿಸಲಿಲ್ಲ ಅಂದರೆ, ಅವರ ಶಕ್ತಿಯನ್ನು ತೋರಿಸ್ಬೇಕಾಗಿತ್ತು. ನೋಡಿ, ಆರಂಭದಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ಇಷ್ಟೇ ಅಂತ ಗೊತ್ತಾಗ್ತಿತ್ತು, ಇಷ್ಟೇ. ಆದರೆ ದೇವರು ತಕ್ಷಣ ನಿಲ್ಲಿಸ್ಬಿಟ್ರೆ ಒಳ್ಳೆಯವರು ಅಂತ ನಾವೆಲ್ಲರೂ ಅಂದ್ಕೋತೀವಿ. ಖಂಡಿತ ಹಂಗೆ ಆಗೋದಕ್ಕೆ ಬಿಡಲ್ಲ. ತಡೆಗಳ ಮಧ್ಯದಲ್ಲೂ ಸಹ ದೇವರು ಕಾರ್ಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ತಡೆಗಳ ಮಧ್ಯದಲ್ಲಿ ಮಹಾ ಅದ್ಭುತವನ್ನು, ಸಣ್ಣ ಅದ್ಭುತವನ್ನೆಲ್ಲ ಆರಂಭದಲ್ಲಿ ನಿಲ್ಲಿಸ್ತಿರೋದು ಏನಾಗುತ್ತೆ ಅಂದರೆ, ಅದು ಸಣ್ಣ ಅದ್ಭುತವೇ ಆಗುತ್ತೆ. ಸಮಸ್ಯೆಗಳಲ್ಲಿ ಉಂಟಾಗ್ತಕ್ಕಂಥ ಅನುಭವ ನಿಮಗೆ ಗೊತ್ತಾಗಲ್ಲ. ಸೊ ಸಮಸ್ಯೆಗಳ ಮಧ್ಯದಲ್ಲಿ ಉಂಟಾಗ್ತಕ್ಕಂಥ ಅನುಭವ, ಅದರಿಂದ ಉಂಟಾಗ್ತಕ್ಕಂಥ ಜ್ಞಾನ, ಅದರಿಂದ ಆಗ್ತಕ್ಕಂಥ ದೇವರ ಮಹಾ ಶಕ್ತಿ, ಇದನ್ನು ನಾವು ನೋಡಬೇಕಾ? ನಾವು ಸಮಸ್ಯೆಗಳು ಬಂದಾಗ ತಡ್ಕೊಳ್ಳಬೇಕು. ದೇವರ ನಮ್ಮನ್ನು ಇಚ್ಛಿಸಿ ಅಥವಾ ನಾವು ದೇವರಿಗೋಸ್ಕರ ಒಂದು ಒಳ್ಳೆಯ ಕಾರ್ಯ ಮಾಡಾಗ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುತ್ತಾ, ಸಹಿಸ್ಕೊಳ್ಳಬೇಕು. ಪ್ರೀತಿ ದೇವ್ರ ಮಕ್ಕಳೇ, ಸಹಿಸಿಕೊಂಡು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಟ್ಟು ನಾವು ನಡೆಯೋದಾದರೆ, ಸಣ್ಣ ಕಾರ್ಯದಲ್ಲಿ ದೇವರು ತಡೆ ಉಂಟು ಮಾಡಿ ಸಣ್ಣ ಅದ್ಭುತಗಳನ್ನ ಮಾಡೋದಕ್ಕೆ ದೇವರು ಮನಸ್ಸು ಮಾಡೋರಲ್ಲ.
ಅವರೆಂದೂ ಅದನ್ನು ಬಯಸೋರಿಲ್ಲ. ದೊಡ್ಡದಾಗಿ ದೊಡ್ಡ ಕಾರ್ಯದಲ್ಲಿ ದೊಡ್ಡ ಅದ್ಭುತವನ್ನು ಮಾಡಿ ತಮ್ಮ ಶಕ್ತಿಯನ್ನು ಪ್ರಕಟಪಡಿಸೋದಕ್ಕೆ ದೇವರು ಆಸೆ ಪಡೋರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾವ ಕಾರ್ಯವೂ ಸಹ ಒಳ್ಳೆಯ ಕಾರ್ಯಕ್ಕೆ ತಡೆ ಉಂಟು ಮಾಡೋದಕ್ಕೆ, ತಡೆಯಿಂದ ಅದನ್ನು ನಿಲ್ಲಿಸೋದಕ್ಕೆ ದೇವರು ತಯಾರಿಲ್ಲ. ಕಟ್ಟುವ ಕಾರ್ಯಗಳು ಪ್ರತಿ ಕಾರ್ಯವೂ ಸಹ ದೇವರದೇ ಕಾರ್ಯವಾಗಿದೆ. ಏಕೆಂದರೆ ಆದಿಯಲ್ಲಿ ಕಟ್ಟಿರುವ ದೇವರು ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಸೊ ಹಾಗಾಗಿ ಒಳ್ಳೆಯ ಕಾರ್ಯದ ನಿಮಿತ್ತವಾಗಿ ನೀವು ಕಟ್ಟುವ ಕಾರ್ಯದ ಕೈ ಹಾಕಿದ್ದೀರಾ? ತಡೆಗಳು ತುಂಬ ಇದೆಯಾ? ಭಯ ಪಡಲೇಬೇಕಾಗಿಲ್ಲ, ನೀವು ಚಿಂತೆ ಮಾಡಲೇಬೇಕಾಗಿಲ್ಲ, ನೀವು ಮುಂದುವರಿರಿ. ಕರ್ತನ ನಿಶ್ಚಯವಾಗಿ ನಿಮಗೆ ಸಹಾಯ ಮಾಡುವ ತನಗಿದ ತಕ್ಕ ಕಾಲದಲ್ಲಿ 52 ದಿವಸದಲ್ಲಿ ಮಹಾಗೋಡೆಯನ್ನು ಕಟ್ಟಿ ದೇವರು ಅದನ್ನು ಪೂರೈಸೋದಕ್ಕೆ ಸಹಾಯ ಮಾಡಿದರು. ಸೊ ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಹಸ್ತಗಳಲ್ಲಿ, ನಿಮ್ಮ ಹೃದಯದಲ್ಲಿ ದೇವರಿನ ಪ್ರೇರೇಪಣೆ ಇಟ್ಟು ಒಳ್ಳೆಯ ಕಾರ್ಯದಲ್ಲಿ, ಕಟ್ಟುವ ಕಾರ್ಯದಲ್ಲಿ ನಿಮ್ಮನ್ನು ಪ್ರೇರೇಪಿಸಿದಾರ. ನಿಶ್ಚಯವಾಗಿ ನೀವು ಭಯಪಡಬೇಕಾಗಿಲ್ಲ. ತಡೆಗಳು ಏನೇ ಇರಲಿ, ದೇವರ ಸಹಾಯ ನಿಮಗೆ ಇದ್ದೇ ಇರುತ್ತೆ. ಆ ಕಾರ್ಯದಲ್ಲಿ ನೀವು ಮುಂದುವರಿರಿ. ತಕ್ಕದ ಕಾಲದಲ್ಲೇ, ತಕ್ಕ ಸಮಯದಲ್ಲೇ, ಶೀಘ್ರದಲ್ಲೇ ದೇವರು ಆ ಕಾರ್ಯವನ್ನು ಪೂರೈಸಿ ತನ್ನ ಶಕ್ತಿಯನ್ನು, ತನ್ನ ಮಹಿಮೆಯನ್ನು ಆತನ ಪ್ರಕಟಪಡಿಸುವ ಆತನಾಗಿದ್ದಾನೆ. ಆಮೇನ್. ದೇವರಿಗೆ ಮಹಿಮೆಯಾಗಲಿ, ನಿಮಗೆ ಆಶೀರ್ವಾದವಾಗಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತರಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಮಹಾಗೋಡೆ ಅಂತ ಯೆರೂಸಲೇಮ್ ಗೋಡೆ 52 ದಿನಗಳಲ್ಲಿ ಭಾದ್ರಪದ ಮಾಸದಲ್ಲಿ ಕಟ್ಟಲ್ಪಡುವಂಥ ವಾಕ್ಯ ಹೇಳುತ್ತದೆ. ದೇವರಿಗೆ ಸ್ತೋತ್ರ. ಕರ್ತನೆ ಇಸಪ್ಪ, ನೀವು ಒಬ್ಬನ ಹೃದಯದಲ್ಲಿ, ನೆಹೆಮೀಯನ ಹೃದಯದಲ್ಲಿ ಆ ಒಂದು ಭಾರವನ್ನು ಇಟ್ಟರೆ, ಆ ಭಾರವನ್ನು ಇಟ್ಟಂಥ ಸಮಯದಲ್ಲಿ ಅಲ್ಲಿ ಸಿಕ್ಕಿದಂಥ ಅನುಮತಿ ಇರ್ಬೋದು, ಅರಸನಿಂದ ಸಿಕ್ಕಿದಂಥ ಸಹಾಯ ಇರ್ಬೋದು, ಸಮಸ್ತವನ್ನು ನೀವೇ ಮಾಡಿದ್ದೀರಾ. ಆತನ ತಿರುಗಿ ಬಂದು ಪಟ್ಟಣವನ್ನು ಕಟ್ಟಲು ಆರಂಭ ಮಾಡಿದಾಗ, ತನ್ನ ಜನರನ್ನು ಸೇರಿಸ್ಕೊಂಡು ಪಟ್ಟಣವನ್ನು ಕಟ್ಟಲು ಆರಂಭ ಮಾಡಿದಾಗ, ಗೋಡೆಯನ್ನು ಕಟ್ಟಲು ಆರಂಭ ಮಾಡಿದಾಗ ತಡೆಗಳು ಉಂಟಾಯಿತು ನಿಜ. ಆದರೆ ತಡೆಗಳಿಗಿಂತ ಶಕ್ತವಾದಂಥ, ತಡೆಗಳನ್ನ ಹೊಡೆದಾಗ್ತಕ್ಕಂಥ ಶಕ್ತನ ದೇವರು ನಿಂದಿರೋದ್ರಿಂದ ಅದರ ಮಧ್ಯದಲ್ಲಿ ಅದನ್ನು ನಡೆಸಿ ಮಹಾಕಾರ್ಯವನ್ನು ಮಾಡಿ ಶೀಘ್ರದಲ್ಲೇ ಅದನ್ನು ಕಟ್ಟಿ ಮುಗಿಸ್ತೀರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಶಕ್ತಿಯನ್ನು, ಮಹಿಮೆಯನ್ನು ಪ್ರಕಟಪಡಿಸ್ಕೊಂಡ್ರೆ ಇಸಪ್ಪ, ಕಟ್ಟುವ ಕೆಲಸವೆಲ್ಲ ಸಹ ನಿಮ್ಮದೇ ಆಗಿದೆ. ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದ್ದಾರಾ ನಿನ್ನ ಜನ? ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕೋದಕ್ಕೆ ನಿನ್ನ ಜನರ ಹೃದಯವನ್ನು ಪ್ರೇರೇಪಿಸಿದ್ದೀರಾ? ಅವರು ಹಿಂಜರಿದಂತೆ, ಸಮಸ್ಯೆಗಳನ್ನ, ತಡೆಗಳನ್ನ, ಹೋರಾಟಗಳನ್ನ ನೋಡಿ ಅವರು ಹಿಂಜರಿದಂತೆ ನೀವು ಅವ್ರ ಹೃದಯದಲ್ಲಿ ಇಟ್ಟಿರ್ತಕ್ಕಂಥ ಪ್ರೇರೇಪಣೆ ಮೂಲಕವಾಗಿ ಅವರು ಆ ಕಾರ್ಯದಲ್ಲಿ ಮುಂದುವರೆದು ನಿಮ್ಮ ಸಹಾಯ ನಿರಂತರವಾಗಿ ಅವರ ಸಂಗಡ ಇದ್ದು ಕಟ್ಟುವ ಕಾರ್ಯದಲ್ಲಿ ಅವರು ಪರಿಪೂರ್ಣ ಮಾಡುವಂತೆ ಅವರಿಗೆ ಸಹಾಯ ಮಾಡಿ, ಬಲವನ್ನು ಕೊಡಿ, ಶಕ್ತಿಯನ್ನು ಕೊಡಿ. ಸಹಾಯ ಸರ್ವ ದಿಕ್ಕುಗಳಿಂದ ಬರಲಿ. ಆಮೇನ್. ನಿಮ್ಮ ಹಸ್ತದ ಶಕ್ತಿ ಪ್ರಕಟವಾಗಲಿ, ನಿಮಗೆ ಮಹಿಮೆಯಾಗಲಿ, ಒಳ್ಳೆಯ ಕಾರ್ಯಗಳು ಪೂರೈಸಲ್ಪಡಲಿ, ಶೀಘ್ರವಾಗಿ ಪೂರೈಸಲ್ಪಡಲಿ, ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡು ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.